ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ರಾಜಣ್ಣರಿಂದ ಹನಿ ಟ್ರ್ಯಾಪ್ ಆರೋಪ. ಸಂಚಿನ ಹಿಂದಿರೋದು ಯಾರು? ಪ್ರತಿಪಕ್ಷಗಳು ರಾಜಕೀಯ ಮಾಡ್ತಿವ್ಯಾ? ಕೆಪಿಸಿಸಿಯಿಂದ ವರದಿ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್. ಹನಿ ಟ್ರ್ಯಾಪ್ ಯತ್ನದ ಸಂಬಂಧ ಸೂಕ್ತ ಸಮಯದಲ್ಲಿ ಸಿಎಂಗೆ ದೂರು ಕೊಡ್ತೇನೆ. ಡಿಕೆಶಿಗೆ ಅವರು ಬಹಳ ಹತ್ತಿರದಲ್ಲಿದ್ದವರು, ಹಾಗಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸಲಿ. ಮುನಿರತ್ನ ಹೇಳಿಕೆ ಬೆಂಬಲಿಸಿದ ಕೆಎನ್ ರಾಜಣ್ಣ. ವಿಧಾನಸಭೆಯಲ್ಲಿ ಬಿಜೆಪಿಯ 18 ಶಾಸಕರು ಅಮಾನತು ಹಿನ್ನೆಲೆ. ಅಮಾನತು ಅವಧಿ ಕಡಿಮೆ ಮಾಡುವಂತೆ ಸ್ಪೀಕರ್ ಜೊತೆ ಆರ್ ಅಶೋಕ್ ಚರ್ಚೆ. ರಂಜಾನ್ ಬಳಿಕ ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಭೇಟಿಗೆ ಪ್ಲಾನ್. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹನಿ ಟ್ರ್ಯಾಪ್ ಪ್ರಕರಣದ ಸದ್ದು. ಹನಿ ಕಹಾನಿಯ ಮಧ್ಯೆ ದೆಹಲಿಗೆ ತೆರಳಲು ಸಿಎಂ ಡಿಸಿಎಂ ಸಜ್ಜು. ಮುಂದಿನ ವಾರ ದೆಹಲಿಗೆ ತೆರಳಲಿರೋ ಡಿಕೆ ಶಿವಕುಮಾರ್, ಸಿದ್ದು. ಕೆಪಿಸಿಸಿ ಪುನರ್ರಚನೆಗೆ ಮುಂದಾದ ಹೈಕಮಾಂಡ್. ಅಧ್ಯಕ್ಷರು ಪದಾಧಿಕಾರಿಗಳ ಬದಲಾವಣೆಗೆ ಸಜ್ಜು. ಸಿಎಂ ಡಿಸಿಎಂ ಜೊತೆಗೆ ಚರ್ಚಿಸಿ ಅಂತಿಮ ತೀರ್ಮಾನ. ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕೇಸ್. 40 ವರ್ಷಗಳ ದಾಖಲೆ ಸಂಗ್ರಹಿಸಿರುವ ದಳಪತಿಗಳು. ಖಾಸಗಿ ಸರ್ವೆ ಕೂಡ ಮಾಡಿಸಿರುವ ಕುಮಾರಸ್ವಾಮಿ. ದಾಖಲೆಗಳ ಜೊತೆಯಲ್ಲೇ ಶೀಘ್ರ ಸುದ್ದಿಗೋಷ್ಠಿ ನಡೆಸಲಿರುವ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದವರು ಛತ್ರಿಗಳು ಎಂಬ ಡಿಸಿಎಂ ವಿವಾದಾತ್ಮಕ ಹೇಳಿಕೆ. ಕ್ಷಮೆ ಕೇಳಲು ಡಿಕೆ ಶಿವಕುಮಾರ್ಗೆ ಇವತ್ತೇ ಡೆಡ್ಲೈನ್. ಇಲ್ಲದಿದ್ದರೆ ನಾಳೆ ಬೃಹತ್ ಛತ್ರಿ ಚಳವಳಿ ನಡೆಸೋಕೆ ರೈತ ಸಂಘದಿಂದ ನಿರ್ಧಾರ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿರೋಧ. ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ. ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಜೆಪಿ ನಡ್ಡಾ ಸಂದೇಶ. ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ತಾಯಿ ನವಜಾತ ಶಿಶು ಸಾವು. ಗರ್ಭದಲ್ಲೇ ಮಗು ಸಾವನ್ನಪ್ಪಿರೋ ಸಾಧ್ಯತೆ ಎಂದಿದ್ದ ವೈದ್ಯರು. ಲೋ ಬಿಪಿಯಿಂದ ತಾಯಿ ಕೂಡ ಸಾವು. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರಿಂದ ಆಸ್ಪತ್ರೆಯ ಗಾಜು, ಪೀಠೋಪಕರಣ ಧ್ವಂಸ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ಕೊಡಲು ತಯಾರಿ. ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ಪರ ವಿರೋಧ ಚರ್ಚೆ. ಹಿಂದೂ ಪರ ಸಂಘಟನೆಗಳ ವಿರೋಧದ ನಡುವೆಯೂ ವಾರಕ್ಕೆ 2 ತರಗತಿ ನಡೆಸೋಕೆ ಸರ್ಕಾರದ ನಿರ್ಧಾರ. ಬುರ್ಖಾ ಧರಿಸಿದ್ರೆ ಸತ್ತ ಮೇಲೆ ಶವಕ್ಕೆ ಏನೂ ಆಗಲ್ಲ. ತುಂಡು ಉಡುಗೆ ತೊಟ್ರೆ ನರಕಕ್ಕೆ ಹೋಗೋದ್ರ ಜೊತೆಗೆ ದೇಹವನ್ನ ಹಾವು ಚೇಳು ತಿನ್ನತ್ವೆ. ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಇದೆಂಥ ಅಜ್ಞಾನದ ನಡೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆಕ್ರೋಶ. ಬಿಎಂಟಿಸಿ ಕೆಎಸ್ಆರ್ಟಿಸಿಯಲ್ಲಿ ವರ್ಗಾವಣೆ, ಮುಂಬಡ್ತಿ, ಲೈನ್ ಚೆಕಿಂಗ್ ಹೆಸರಲ್ಲಿ ಭ್ರಷ್ಟಾಚಾರ. ಅಧಿಕಾರಿಗಳ ವಿರುದ್ಧ ಸಾರಿಗೆ ನಿಗಮ ನೌಕರರ ಸಂಘದ ಮುಖಂಡರಿಂದ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ 4 ನಿಗಮದ ಎಂಡಿಗಳಿಗೆ ಅನಂತ ಸುಬ್ಬರಾವ್ ಪತ್ರ. ಡಿಜಿಟಲ್ ಅರೆಸ್ಟ್ ಸೋಗಲ್ಲಿ ಬೆಂಗಳೂರಿನ ಕಾಂಟ್ರಾಕ್ಟರ್ಗೆ ದೋಖಾ. ದೆಹಲಿ ಪೊಲೀಸರು ಅಂತ ಕರೆ ಮಾಡಿ ಕೋಟಿ ರೂಪಾಯಿ ಟೋಪಿ ಹಾಕಿದ ಸೈಬರ್ ವಂಚಕರು. ವೈಟ್ಫೀಲ್ಡ್ ಸೈಬರ್ ಠಾಣೆಗೆ ದೂರು. ಇಟ್ಟಿಗೆಗೆ ಚಿನ್ನದ ಪಾಲಿಶ್ ಮಾಡಿ ಮಾರಲು ಯತ್ನಿಸಿದ ಖದೀಮರು ಅರೆಸ್ಟ್. ಬಿಹಾರ ಮೂಲದ 3ರನ್ನ ಬಂಧಿಸಿದ ಕೋರಮಂಗಲ ಪೊಲೀಸರು. 970 ಗ್ರಾಂ ನಕಲಿ ಚಿನ್ನ, 1 ವಾಹನ, 3 ಮೊಬೈಲ್ ವಶಕ್ಕೆ. ಬೆಂಗಳೂರಲ್ಲಿ ಪ್ರವಾಸಕ್ಕೆಂದು ಬಂದಿದ್ದ ಯುವಕನಿಗೆ ಕಾರು ಚಾಲಕನಿಂದ ನಿಂದನೆ ಆರೋಪ. ಒನ್ ವೇನಲ್ಲಿ ಬಂದ ಗಾಡಿಗೆ ದಾರಿ ಕೊಡದ ಹಿನ್ನೆಲೆ ಕಿರಿಕ್. ಮಾರತಹಳ್ಳಿ ಪೊಲೀಸರಿಗೆ ತಲೆನೋವಾದ ರೋಡ್ ರೇಜ್ ಪ್ರಕರಣ. ಆರೋಪಿಗಾಗಿ ಹುಡುಕಾಟ. ಮಧ್ಯ ಆಫ್ರಿಕಾದ ಗಬಾನ್ ದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ದಾವಣಗೆರೆಯ ಹಕ್ಕಿಪಿಕ್ಕಿ ಜನ. ಗಿಡಮೂಲಿಕೆ ಮಾರಾಟ ಮಾಡಲು ಹೋಗಿದ್ದ 25 ಮಂದಿ ಬಂಧನ.
ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಹಕ್ಕಿಪಿಕ್ಕಿ ಸಮುದಾಯದ ಮನವಿ. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯ ಮುನ್ಸೂಚನೆ. ಇಂದು ನಾಳೆ ಪೂರ್ವ ಮುಂಗಾರು ಅಬ್ಬರ ಸಾಧ್ಯತೆ. ಪ್ರಬಲ ಗಾಳಿ, ಗುಡುಗು, ಮಿಂಚು ಸಹಿತ ಮುನ್ಸೂಚನೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ. ದೆಹಲಿಯ ಹೈಕೋರ್ಟ್ ಜಸ್ಟಿಸ್ ಮನೆಯಲ್ಲಿ ಹಣ ಸಿಕ್ಕ ಕೇಸ್. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ. 25 ಪುಟಗಳ ರಿಪೋರ್ಟ್ನಲ್ಲಿ ಹಣದ ರಹಸ್ಯ ರಿವೀಲ್. ನಟ ಅಜಿತ್ ಕುಮಾರ್ ಮತ್ತೊಂದು ಸಾಹಸ. ಇಟಲಿಯಲ್ಲಿ ನಡೆದ ಕಾರ್ ರೇಸ್ನಲ್ಲಿ 3ನೇ ಸ್ಥಾನ. ದುಬೈ ಬಳಿಕ ಮತ್ತೊಂದು ಸಾಧನೆ ಮಾಡಿದ ಕಾಲಿವುಡ್ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.